ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ರಂಗಭೂಮಿ ಪ್ರಸಿದ್ಧ ನಾಟಕ ನಿರ್ದೇಶಕರಾದ ಮುಳಬಾಗಿಲು ತಾಲೂಕು ಬನ್ನಳ್ಳಿ ವೆಂಕಟೇಶಪ್ಪನವರ ಸಾರಥ್ಯದಲ್ಲಿ ಕೋಲಾರ ನಗರದ ಹೊರವಲಯದ ಟಮಕ ಬಳಿ ಶ್ರೀ ರಾಮಾಂಜನೇಯ ಯುದ್ಧಂ ಎಂಬ ತೆಲುಗು ಪೌರಾಣಿಕ ನಾಟಕವು ಏರ್ಪಡಿಸಲಾಗಿತ್ತು. ಕೋಲಾರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ರವರು ಸದರಿ ನಾಟಕೋತ್ಸವಕ್ಕೆ ಚಾಲನೆ ನೀಡಿದರು. ಗ್ರಾಮೀಣ ಜನರ ಐಚ್ಛಿಕ ವಿಷಯವಾದ ನಾಟಕ ಪ್ರದರ್ಶನದ ಬಗ್ಗೆ ಹೆಮ್ಮೆ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಟಮಕ, ಗದ್ದೆಕಣ್ಣೂರು, ನಡಪಳ್ಳಿ, ವನ್ನೇನಹಳ್ಳಿ, ಕುಂಬಾರಹಳ್ಳಿ, ಬಸವನತ್ತ, ಈಕಂಬಳ್ಳಿ ಮುಂತಾದ ಸುತ್ತಮುತ್ತಲಿನ ಸಾವಿರಾರು ಜನರು ಇಡೀ ರಾತ್ರಿ ಈ ನಾಟಕ ಪ್ರದರ್ಶನವನ್ನು ವೀಕ್ಷಿಸಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪುರುಷ ನಾಟಕ ಮಂಡಳಿ ಶ್ರೀ ರಾಮಾಂಜನೇಯ ಯುದ್ಧ ನಾಟಕದ ಗುರುಗಳಾದ ನಾನು ಎಸ್ ವೆಂಕಟೇಶಪ್ಪ ಬನಹಳ್ಳಿ ಗ್ರಾಮ. ಈ ದಿವಸ ಶ್ರೀ ರಾಮಾಂಜನೇಯ ನಾಟಕ ಪ್ರದರ್ಶಿಸಲಾಗುತ್ತೆ. ಶ್ರೀ ರಾಮಾಂಜನೇಯ ಯುದ್ಧ ನಾರದ ರಾಮಲಿಂಗಪ್ಪ, ವಿಶ್ವನಾಥ್ ಶ್ರೀರಾಮ, ನಾಗರಾಜ್ ಪಾಕ್ರಳ್ಳಿ, ವಿಶ್ವಾಮಿತ್ರ ಮತ್ತು ಯಯಾತಿ ಚಿನ್ನಯ್ಯಣ್ಣ, ಶ್ರೀರಾಮಪ್ಪ ರಾಮಚಂದ್ರಪ್ಪ, ಆಂಜನೇಯ ರೆಡ್ಡಿ ಶ್ರೀರಾಮ, ಚಂದ್ರಣ್ಣ ಶ್ರೀರಾಮ ಪಾತ್ರ, ಆಂಜನೇಯ ಅಶೋಕ್ ಯಯಾತಿ, ನಾಗರಾಜ್ ಲಕ್ಷ್ಮಣ, ರಾಮಚಂದ್ರಪ್ಪ ನಾಲ್ಕನೇ ರಾಮಚಂದ್ರ. ಶ್ರೀ ವೀರಾಂಜನೇಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್, ಟಮಕ, ಕೋಲಾರ. ಇಲ್ಲಿ ಶ್ರೀ ರಾಮಾಂಜನೇಯ ಯುದ್ಧಂ ಎಂಬ ನಾಟಕವನ್ನು ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ದಿನಾಂಕ 21/3/2023 ಶುಕ್ರವಾರ ರಾತ್ರಿ 8 ಗಂಟೆಗೆ ಶ್ರೀ ದೊಡ್ಡಬೊಮ್ಮನಹಳ್ಳಿ ಶ್ರೀ ಬಾಲಾಜಿ ಡ್ರಾಮಾ ಸೀನ್ ಡಿ.ವಿ. ಮಂಜುನಾಥ್ ಅವರ ಭವ್ಯ ವಿದ್ಯುತ್ ದೀಪಾಲಂಕಾರನ್ನು ಕಲಾಚಕ್ರವರ್ತಿ ರಂಗ ಗೌರವ ಪ್ರಶಸ್ತಿ, ನಟ ರತ್ನ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಬನಹಳ್ಳಿ ಶ್ರೀ ಎಸ್ ವೆಂಕಟೇಶಪ್ಪನವರ ನಿರ್ದೇಶನದಲ್ಲಿ ಶ್ರೀ ರಾಮಾಂಜನೇಯ ಯುದ್ಧ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸಿದೆ. ಅದರಿಂದ ಪ್ರೇಕ್ಷಕ ಮಹರ್ಷಿಗಳನ್ನು ಸಕಲಕ್ಕೆ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಪಾಕ್ರಳ್ಳಿ ಬುಲೆಟ್ ನಾಗರಾಜ್ ಅಂತೇಳಿ ರಾಮಾಂಜನೇಯ ಯುದ್ಧದಲ್ಲಿ ನಾವು 1ನೇ ವಿಶ್ವಾಮಿತ್ರ ಒಂದು ಪಾತ್ರವನ್ನು ಮಾಡ್ತಿದ್ದೇವೆ. ಎಷ್ಟನೇ ನಾಟಕ ಪ್ರಯೋಗ? ನಾವು ಸುಮಾರು ಅಂದರೆ ಒಂದು 100-150 ನಾಟಕ ಆಡಿದ್ವಿ. ಈ ಒಂದು ಇದಕ್ಕೆ ಈ ಸ್ವಾಮಿ ನಾಟಕದಲ್ಲಿ ವಿಶ್ವಾಮಿತ್ರ, ಇದು ಶನಿಮಾತ್ ನಾಟಕದಲ್ಲಿ ಶನಿಮಾತ್ ಪಾತ್ರ ಮಾಡ್ತೀನಿ, ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ಪಾತ್ರ ಮಾಡ್ತೀನಿ, ದಾನವೀರ ಶೂರ್ಕರ್ಣದಲ್ಲಿ ದುರ್ಯೋಧನ ಪಾತ್ರ ಮಾಡ್ತೀನಿ, ಈ ರಾಮಾಯಣ ಯುದ್ಧದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತೀನಿ, ಇನ್ನು ಸುಮಾರು ಅರ್ಜುನ್ ಪಾತ್ರ ಮಾಡಿದ್ದೀನಿ. ಇದು ಸುಮಾರು ಪಾತ್ರಗಳನ್ನು ಅಭಿನಯಿಸಿದ್ದೀನಿ. ನಾವು ಸುಮಾರು ಒಂದು 5-6 ತಿಂಗಳಿಂದ ಇದೇ ರಾಮರ ದೇವಸ್ಥಾನದಲ್ಲಿ ಎಲ್ಲ ಒಂದು ಕಲಾಭಿಮಾನಿಗಳು ಸೇರಿ ಒಂದು ಪ್ರಾಕ್ಟೀಸ್ ಇದು ಮಾಡಿ ಗುರು ವೆಂಕಟೇಶಪ್ಪ ಈ ನಮ್ಮ ಎಸ್ ವೆಂಕಟೇಶಪ್ಪ ನಿರ್ದೇಶನದಲ್ಲಿ ಒಂದು ಟ್ರೈನಿಂಗ್ ತಗೊಂಡು ಇದು ಮಾಡಿದ್ದೀವಿ. ಅದಾದ ನಂತರ ಈಗ ಈ ಒಂದು ಡೇಟ್ 21/3/2025 ಈಗ ಒಂದು ಡ್ರಾಮಾವನ್ನು ಏರ್ಪಡಿಸಿದ್ದೇವೆ. ಈ ದಿನ ನಮ್ಮೂರಿನಲ್ಲಿ ಕಲಾಭಿಮಾನಿಗಳು ಒಂದು ಒಳ್ಳೆಯ ಪೌರಾಣಿಕ ನಾಟಕವನ್ನು ಮಾಡ್ತಿದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕು. ಒಬ್ಬರು ಇಬ್ಬರು ಅಲ್ಲ,
ಊರಿನವರು, ಆಜು ಬಾಜು ಊರುಗಳವರು ಮತ್ತೆ ಪ್ರತಿನಿಧಿಗಳು ಅಂತ ಎಲ್ಲರೂ ಸೇರಿ ಈ ಒಂದು ಕಲಾಭಿಮಾನಿಗಳಿಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾ ನಾನು